ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸಹಕಾರಿ ಬ್ಯಾಂಕ್ ಇಂದು ಹೆಮ್ಮರವಾಗಿ ಬೆಳೆದಿರುವುದಕ್ಕೆ ಆಡಳಿತ ಮಂಡಳಿ, ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆ ಹಾಗೂ ಸದಸ್ಯರ ಅಪಾರ ವಿಶ್ವಾಸವೇ ಕಾರಣವಾಗಿದೆ. ಈ ವಿಶ್ವಾಸವನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ BS ಪಾಟೀಲ್ ಯಳಗಿ ಅವರು ಹೇಳಿದರು. ಪಟ್ಟಣದ ಅಡಕ್ ಅಸೋಸಿಯೇಷನ್ ಸಭಾಭವನದಲ್ಲಿ ಸೋಮವಾರ ನಡೆದ ದಿ ತಾಳಿಕೋಟೆ ಸಹಕಾರಿ ಬ್ಯಾಂಕ್ ನಿಯಮಿತದ 67ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿರಿಯರು ಕಷ್ಟಪಟ್ಟು ಕಟ್ಟಿದ ಈ ಬ್ಯಾಂಕಿನ ಗೌರವವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸದಸ್ಯರ ಒಗ್ಗಟ್ಟಿನಿಂದಲೇ ಬ್ಯಾಂಕಿನ ಇನ್ನಷ್ಟು ಅಭಿವೃದ್ಧಿ ಸಾಧ್ಯ. ಮರಣೋತ್ತರ ಸಹಾಯ ನಿಧಿಯನ್ನ 2,000ರಿಂದ 5,000ಕ್ಕೆ ಹೆಚ್ಚಿಸುವುದು ಹಾಗೂ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನ ನೀಡುವ ಬಗ್ಗೆ ಚಿಂತನೆ ಅಗತ್ಯ ಎಂದು ಸಲಹೆಯನ್ನ ನೀಡಿದರು. ಬ್ಯಾಂಕಿನ ಅಧ್ಯಕ್ಷ ಕಾಶಿನಾಥ್ ಸಜ್ಜನ್ ಅವರು ಬ್ಯಾಂಕಿನ ಸಾಧನೆಗಳನ್ನು ವಿವರಿಸಿದರು. ಬ್ಯಾಂಕಿನ 3 ಶಾಖೆಗಳು ಉತ್ತಮ ಲಾಭ ನೀಡುತ್ತಿವೆ. ಸದಸ್ಯರು ಹಾಗೂ ಗ್ರಾಹಕರ ಸಹಕಾರದಿಂದಲೇ ಈ ಯಶಸ್ಸು ಸಾಧ್ಯವಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಸದಸ್ಯರಿಂದ ಬಂದ ಸಲಹೆಗಳನ್ನ ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿ ಮುಂದೆಯೂ ಇದೇ ರೀತಿಯ ಸಹಕಾರವನ್ನ ನಿರೀಕ್ಷಿಸಿದರು. ಈ ಸಂದರ್ಭದಲ್ಲಿ 2025-26ನೇ ಸಾಲಿನಲ್ಲಿ SSLC ಮತ್ತು PUCಯಲ್ಲಿ ಉತ್ತಮ ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕಿ BK ಮಣೂರ್ ಅವರು ವಾರ್ಷಿಕ ವರದಿಯನ್ನು ವಾಚಿಸಿದರು. ಸಹಾಯಕ ವ್ಯವಸ್ಥಾಪಕಿ SB ದೇಸಾಯಿ ಸ್ವಾಗತಿಸಿದರು. ಮೆಣಸಿಗೆ ಶಾಖೆ ವ್ಯವಸ್ಥಾಪಕ RS ಬಿರಾದಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗುಂಡಕನಾಳ ಸ್ನೇಹಿಗಳು ಆಶೀರ್ವಚನವನ್ನ ನೀಡಿದರು. ಸಭೆಯಲ್ಲಿ ಸಂಘದ ಸದಸ್ಯರಾದ SB ಕಟ್ಟಿಮನಿ, ಪ್ರಕಾಶ್ ಹಜೇರಿ, ವಿಜಯ್ ಸಿಂಗ್ ಹಜೇರಿ ಸೇರಿದಂತೆ ಅನೇಕರು ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ದಶರಥ್ ಸಿಂಗ್ ಮನಗೋಳಿ, ಮುರುಗೇಶ್ ವಿರಕ್ತಮಠ್, ಅಡತ್ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಶೆಟ್ಟಿ, ಬ್ಯಾಂಕಿನ ಉಪಾಧ್ಯಕ್ಷ CS ಯಾಳಗಿ, ನಿರ್ದೇಶಕರುಗಳಾದ IB ಬಿಳೆಬಾವಿ, MS ಸರ್ಶೆಟ್ಟಿ, DS ಹೆಪ್ಸೂರ್, SC ಪಾಟೀಲ್, AV ಹಜೇರಿ, DK ಪಾಟೀಲ್, PV ಹಜೇರಿ, ನಿರ್ದೇಶಕಿ GB ಕೊಡಗಾನೂರ್, SB ಬಡದಾಳಿ, RB ಕಟ್ಟಿಮನಿ, ಸಂಜು ಬರದೇನಾ, JA ಕೊಡಗೆ, ಮೆಣಸ್ಗಿ ಹಾಗೂ ಬಲಶೆಟ್ಟಿಹಾಳ ಶಾಖಾ ಸಲಹಾ ಸಮಿತಿ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಉನ್ನತೀಕರಣ ಬಗ್ಗೆ ಗಮನ ಕೊಡಬೇಕಿಲ್ಲ. ವೈಯಕ್ತಿಕ ಒಬ್ಬರನ್ನೊಬ್ಬರು ಟೀಕಾ ಮಾಡುವುದು ಔಚಿತ್ಯ ಅಲ್ಲ. ಯಾಕಂದ್ರ ಯಾವುದೇ ಒಂದು ಬ್ಯಾಂಕ್ ನಾವು ಹೇಳ್ತೀವಿ ಸಹಕಾರ ಬೆಳಗ್ಗೆ ಅಂತ. ಸಹಕಾರ ಸಂಘರ್ಷವಾಗಿರಬಾರ್ದು. ಆ ಸಂಘರ್ಷ ಆದ್ರೂ ಕೂಡ ಸಹಕಾರ ಸಂತೋಷದಾಯಕವಾಗಿ ಮುಕ್ತಿ ಆಗ್ಬೇಕು. ಅದಕ್ಕೆ ಸಂಘರ್ಷ ಇರುತ್ತೆ, ಎಲ್ಲದರಲ್ಲೂ ಸಂಘರ್ಷ ಇರುತ್ತೆ. ಆ ಸಂಘರ್ಷ ಯಾಕಿರ್ಬೇಕಪ್ಪ ಅಂದ್ರ ಕೊನೆಯ ರಿಸಲ್ಟ್ ಸಂತೋಷದಾಯಕವಾಗಿರಬೇಕು. ಅಂತ ಸಂತೋಷದಾಯಕವಾಗಿರುವಂತಹ ಸಭೆ ಆಗಿರಬೇಕು. ಅದಕ್ಕೆ ಇದರಲ್ಲಿ ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ಇದು ಯಾರು ವೈಯಕ್ತಿಕ ಅಲ್ಲ, ಎಲ್ಲ ಪ್ರತಿಯೊಬ್ಬ ಸದಸ್ಯರದು ಬ್ಯಾಂಕು. ಅವರು ಕೂಡ ನೀವು ಕೊಟ್ಟಂತ ಅಧಿಕಾರವನ್ನ ಸದುಪಯೋಗ ಪಡಿಸಿಕೊಂಡು ಆರೋಗ್ಯಪೂರ್ಣವಾದಂತಹ ಆಡಳಿತ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಕೂಡ ತಮ್ಮದೇ ಆದಂತಹ ಕಾನೂನು ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ಬೇಕಾಗ್ತದೆ. ನನ್ನ ಮಾತು ಕೇಳಕ್ಕಾಗಲ್ಲ, ನೀವೇ ನಿಮ್ಮ ಮಾತು ಕೇಳಕ್ಕಾಗಲ್ಲ. ಮುರುಗೇಶ್ ಕಾಸದೇಶ್ವರ ಮಠದ ಆಡಳಿತಾಧಿಕಾರಿ ಅವ್ರು ಹೇಳಿದ್ರೆ ಅವ್ರ ಮಾತು ನಡೆಸಕ್ಕಾಗಲ್ಲ. ನಾನು ಒಬ್ಬ ಪೀಠಾಧಿಪತಿ ನನ್ನ ಮಾತು ನಡೆಸಕ್ಕೂ ಆಗಲ್ಲ. ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಅವ್ರ ಮಾತು ನಡೆಸಕ್ಕಾಗಲ್ಲ. ಸರ್ಕಾರ ತನ್ನದೇ ಆದಂತ ಒಂದು ಕಾನೂನು ಮಾಡಿರ್ತದೆ. ಆ ಕಾನೂನು ಒಳಪಟ್ಟು ಎಲ್ಲರೂ ಕೂಡ ಕಾನೂನಿನ ಮುಖಾಂತರ ಆಡಳಿತ ನಡೆಸಬೇಕಾಗಿರ್ತದೆ. ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ದ ಸಮಕ್ಷ 99.20% ಇವರಿಗೆ ತೃತೀಯ ಬಹುಮಾನ 2,000 ನಗದು ಬಹುಮಾನ ನೀಡಲಾಗುವುದು. ದ್ವಿತೀಯ PUCಯಲ್ಲಿ ಕುಮಾರಿ ಸಂಜನಾ ಶರಣಪ್ಪ ಬಬಲೇಶ್ವರ್, SK PU ಕಾಲೇಜು ತಾಳಿಕೋಟೆ ಇಲ್ಲಿ ಶಿಕ್ಷಣ ಪಡೆದ ಇವರು ಒಟ್ಟು 600ಕ್ಕೆ 585 ಅಂಕ, 97.50% ಆಗಿರುತ್ತದೆ. ಇವರು PUCಯಲ್ಲಿ ಪ್ರಥಮವಾಗಿ ಬಹುಮಾನ ಪಡೆದಿದ್ದಾರೆ. ಎರಡನೇದಾಗಿ ಕುಮಾರ್ ಚನ್ಮಲ್ಲಯ್ಯ ಸಂಗಯ್ಯ ಹಿರೇಮಠ್, ಇವರು SK PU ಕಾಲೇಜು ನಮ್ಮ ಕಾಲೇಜು ಶಿಕ್ಷಣ ಪಡೆದ ಇವರು ಒಟ್ಟು 600ಕ್ಕೆ 573 ಅಂಕ ಅಂದರೆ 95.50 ಆಗಿರುತ್ತದೆ. ಇವರಿಗೆ ದ್ವಿತೀಯ ಸ್ಥಾನ.
ಇವರಿಗೆ 3,000 ನಗದು ಬಹುಮಾನ. ಕುಮಾರ್ ವಿವೇಕಾನಂದ ಶಿವಲಿಂಗಪ್ಪ ಪಾಲ್ಕಿ, ಇವರು ಕೂಡ SKPU ಕಾಲೇಜ್ ತಾಳಿಕೋಟೆಯಲ್ಲಿ ಶಿಕ್ಷಣ ಪಡೆದಿದ್ದಾರೆ. 600ಕ್ಕೆ 568 ಅಂಕ, 94.67 ಆಗಿರುತ್ತದೆ. ಇವರಿಗೆ ತೃತೀಯ ಬಹುಮಾನ ಲಭಿಸಿದೆ. ಇವರೆಲ್ಲರಿಗೂ ಈಗ ಸನ್ಮಾನ ಕಾರ್ಯಕ್ರಮ. ವೇದಿಕೆ ಮೇಲಿದ್ದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ಅತಿಥಿಗಳು ಎಲ್ಲರೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿದೆ ನಾನು, ಹಾಗೂ ಸಲಹಾ ಸಮಿತಿ ಸದಸ್ಯರು. ಎರಡನೆಯ ಬಹುಮಾನ ಸೌಪರ್ಣಿಕ ಸಂಗನಗೌಡ ಪಾಟೀಲ್, JSS ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಬೇಲೂರು ಕ್ರಾಸ್, ಕೊಡಗಾನೂರು. ಇವರು ದ್ವಿತೀಯ ಬಹುಮಾನ ಪಡೆದಿದ್ದಾರೆ. ಕುಮಾರಿ, ಮೂರನೇದಾಗಿ ಕುಮಾರಿ ಸ್ಫೂರ್ತಿ ಮುದಿಗೌಡ ಮುಗುಳಿ, ಇವರು ತೃತೀಯ ಬಹುಮಾನ ಪಡೆದಿದ್ದಾರೆ. ಹಾಗೆ ದ್ವಿತೀಯ PUCಯಲ್ಲಿ ಕುಮಾರಿ ಸಂಜನಾ ಶರಣಪ್ಪ ಬಬಲೇಶ್ವರ್ 600ಕ್ಕೆ 585 ಅಂಕ ಪಡೆದಿದ್ದಾರೆ. ಇವರಿಗೆ ಪ್ರಥಮ ಬಹುಮಾನ 5,000 ನಗದು ಬಹುಮಾನ. ಕುಮಾರ್ ಚನ್ಮಲ್ಲಯ್ಯ ಸಂಗಯ್ಯ ಹಿರೇಮೇಡ್, SK ಕಾಲೇಜು, ಇವರು 600ಕ್ಕೆ 573 ಅಂಕ ಪಡೆದಿದ್ದಾರೆ. ಇವರಿಗೆ ದ್ವಿತೀಯ ಬಹುಮಾನ. ವಿವೇಕಾನಂದ ಶಿವಲಿಂಗಪ್ಪ ಪಾಲ್ಕಿ, ಇವರು ತೃತೀಯ ಬಹುಮಾನ ಪಡೆದಿದ್ದಾರೆ. 600ಕ್ಕೆ 568 ಅಂಕ ಪಡೆದಿದ್ದಾರೆ. ಎಲ್ಲರೂ ಈ ವಿದ್ಯಾರ್ಥಿನಿಯನ್ನು ಪ್ರೋತ್ಸಾಹಿಸಿ ಚಪ್ಪಾಳೆಯೊಂದಿಗೆ ಅವರ ಸನ್ಮಾನ ಕಾರ್ಯಕ್ರಮಕ್ಕೆ ಮೆರುಗು ಕೊಡಬೇಕು.